ಇವತ್ತಿನ ಈ ಕಾರ್ಯಕ್ರಮ ಉಜ್ವಲವಾಗಿ ಮುನ್ನಡೆಯಲಿ. ಇನ್ನೂ ಭಾಳ ವರ್ಷಗಳ ಕಾಲ ಇಂಥ ಕಾರ್ಯಕ್ರಮಗಳು ಮುನ್ನಡೆಯಲಿ. ನಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ನೀವೆಲ್ಲರೂ ಸದಾ ಪ್ರಯತ್ನವನ್ನು ಮಾಡಿ ನಮ್ಮ ಸಹಾಯ ಸಹಕಾರ ಯಾವಾಗಲೂ ಯಾವತ್ತೂ ನಿಮ್ಮಲ್ಲಿ ಇರ್ತದೆ ಅಂತಕ್ಕಂಥ ಭಾವನೆಗಳನ್ನು ನಾನು ತಮಗೆ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಮಾನ್ಯ ಭೀಮಣ್ಣ ಸರ್ ಬರಬೇಕಾಗಿತ್ತು. ಅವರು ಶಿರ್ಸಿಯಲ್ಲಿ 2 ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ತಾನು ಬರ್ತೀನಿ, ಎಷ್ಟು ಹೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಕಾರ್ಯಕ್ರಮಗಳನ್ನು ತಡ ಮಾಡೋದು ಬೇಡ. ಕಾರ್ಯಕ್ರಮಗಳನ್ನು ನೀವು ಉದ್ಘಾಟನೆ ಮಾಡಿ ಅವರಿಗೆ ಮಕ್ಕಳಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನಾನು ನನ್ನ ಸಹಕಾರ, ನನ್ನ ಸಹಾಯ ಯಾವತ್ತೂ ಇದೆ ಅಂತಕ್ಕಂಥದ್ದನ್ನು ನನಗೆ ಈಗ ಪುಣ್ಯ ಮುಖೇನ ಹೇಳಿದ್ದಾರೆ. ಬರೋದಿಲ್ಲ ಅಂತೆಲ್ಲ, ಬರಲೂಬಹುದು. ಉದ್ಘಾಟನೆ ಮಾಡಲಿಕ್ಕೆ ಬರದಿದ್ದರೂ ಕೂಡ ಕೊನೆಗೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕಾದರೂ ಕೂಡ ಬರ್ಬೋದು ಅಂತಕ್ಕಂಥ ಆಸೆ ಇದೆ, ಬರ್ಬೋದು. ಅವರ ಎಲ್ಲ ರೀತಿಯ ಸಹಕಾರವನ್ನು ಕೂಡ ತಾವು ಬಯಸ್ತೀರಿ ಅವರು ಈಡೇರಿಸ್ಕೊಡ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತೇನೆ ನಾನು. ಎರಡನೇದಾಗಿ, ಮಕ್ಕಳು ನಾನು ಅವತ್ತು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮೂರಲ್ಲಿ ಒಂದು ಆಟದ ಮೈದಾನ ಆಗಬೇಕು. ಆ ಆಟದ ಮೈದಾನಕ್ಕೆ ನಾವು ಜಾಗವನ್ನು ಗುರುತಿಸ್ತೇವೆ. ಅದಕ್ಕೆ ಸಹಾಯ ಸಹಕಾರವನ್ನು MLA ಸರಿಂದ ಕೊಡಿಸ್ಬೇಕು ಅಂತಕ್ಕಂಥ ಭಾವನೆಯನ್ನು ಹೇಳಿದ್ದಾರೆ. ಸರಿಗೂ ಅದನ್ನು ಹೇಳಿದ್ದೆ. ಅಡ್ಡಿಲ್ಲ, ಅದನ್ನು ಮಾಡೋಣ, ನೀವು ಜಾಗವನ್ನು ಎಲ್ಲಿ ಅಂತ ಗುರುತಿಸಿರಿ, ಅದಕ್ಕೆ ನಾನು ಹಣವನ್ನು ಹಾಕ್ಕೊಡ್ತೀನಿ ಅಂತಂತ ಕೂಡ ಕೊಟ್ಟಿದ್ದಾರೆ. ನೀವು ಅವರಿಗೆ ನಾವು ಒಂದು ಅಪ್ಲಿಕೇಶನ್ ಕೂಡ ಕೊಡಲಿಕ್ಕೆ ನಿಮ್ಮ ಹತ್ರ ಹೇಳಿದ್ದೆ. ಅದೇನಾದರೂ ನೀವು ರೆಡಿ ಮಾಡಿಟ್ಟಿದ್ದರೆ ನಮ್ಮ ಹತ್ರ ಅದನ್ನು ಮುಡಿಸ್ರಿ, ನಾನು ಸರಿಗೆ ಕೊಡಿಸಿ ಅದನ್ನು ನಾನು ಮಾಡಿಸ್ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಭಾವನೆಗಳನ್ನು ನಿಮ್ಮಲ್ಲಿ ಹೇಳ್ಕೊಳ್ತಾ, ನೀವು ಸೇರಿ ಊರಿಗೆ ಒಂದು ಸರಿಯಾದ ಒಂದು ಆಟದ ಮೈದಾನ ನಮ್ಮೂರಲ್ಲಿಲ್ಲ, ಅಂಥ ವ್ಯವಸ್ಥೆಗಳನ್ನು ಮುಂದೆ ಮಾಡೋಣ ಅಂತಕ್ಕಂಥ ಭಾವನೆಗಳನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು